ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಷಾಢ ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನೆಂದರೆ, ಬೆಂಗಳೂರಿನಲ್ಲಿ BDA ಅವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಶಿವರಾಮ ಕಾರಂತ್ ಬಡಾವಣೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇವತ್ತು ನಾನು ಈ ಒಂದು ಬಡಾವಣೆಯಲ್ಲಿ ಸೈಟಿನ ಬೆಲೆ ಎಷ್ಟು ಮತ್ತು ಈಗ ಸದ್ಯಕ್ಕೆ ಏನೆಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿದೆ ಅನ್ನೋ ವಿಷಯನ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲ, ಈ ಎಂಟೈರ್ ಲೇಔಟ್ದು ಟೂರ್ ಮಾಡಿದ್ದೀನಿ. ಅಂದರೆ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ವರ್ಕ್ ಮುಗ್ದಿದೆ ಅಂತ ತಾವೇ ಖುದ್ದಾಗಿ ನೋಡ್ಬೋದು. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ. ಅದಕ್ಕೂ ಮೊದಲು ಯಾರಿಗಾದರೂ ಡಾಕ್ಟರ್ ಶಿವರಾಮ ಕಾರಂತ್ ಬಡಾವಣೆ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದರೆ ಅವರ ಅನುಕೂಲಕ್ಕೋಸ್ಕರ ಮತ್ತೊಮ್ಮೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಒಂದು ಲೇಔಟ್ ಬಂದು ಬೆಂಗಳೂರು ನಾರ್ತ್ ವೆಸ್ಟ್ನಲ್ಲಿ ಯಲಹಂಕ, ಹೆಸರಘಟ್ಟ ಮತ್ತು ಯಶವಂತಪುರ ಹೋಬಳಿನಲ್ಲಿ ಡೆವಲಪ್ ಮಾಡ್ತಾಯಿರ್ತಕ್ಕಂಥದ್ದು. ಟೋಟಲಿ 3,500 ಎಕರೆನಲ್ಲಿ ಈ ಒಂದು ಲೇಔಟ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಟೋಟಲಿ 35,000 ಸೈಟ್ಗಳನ್ನು ಡೆವಲಪ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ 30,000 ಸೈಟ್ ಡೆವಲಪ್ ಆಗಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಸೊ ವೀವರ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಯ ಸೆಕ್ಟರ್ 8ನಲ್ಲಿ ಆಗಿರತಕ್ಕಂಥ ಡೆವಲಪ್ಮೆಂಟ್. ಸೊ ತಾವು ದಯವಿಟ್ಟು ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕು. ಈ ಸುತ್ತಮುತ್ತ ಆಲ್ರೆಡಿ ಭಾಳಷ್ಟು ಮನೆಗಳಾಗಿದೆ. ಈಗ ಆಲ್ರೆಡಿ ಮನೆಗಳನ್ನು ಯಾರು ಕಟ್ಟಿದ್ರು ಅದನ್ನೆಲ್ಲ BDA ಅವರು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಅಂದರೆ ಕೈ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆ ಮನೆಗಳೆಲ್ಲ ಇನ್ನೂ ಉಳ್ಕೊಂಡಿದೆ. ಸೊ ಇದು ರೆಡಿ ಟು ಕನ್ಸ್ಟ್ರಕ್ಟ್ ಆ್ಯಂಡ್ ಮೂವ್ ಅಂಥ ಒಂದು ಲೊಕೇಶ್ನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಲೇಔಟ್ ಇದು. ತಾವು ಇಮಿಡಿಯೇಟಾಗಿ ಅಲಾಟ್ ಆದಮೇಲೆ ಮನೆಗಳನ್ನು ಕಟ್ಟಿಕೊಂಡು ಇಮಿಡಿಯೇಟಾಗಿ ಮೂವ್ ಆಗ್ಬೋದು. ಸುತ್ತಲೂ ಸಿಟಿ ಇದೆ, ಮಧ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಬಡಾವಣೆ ಇದು. ನೋಡಿ, ಈ ಒಂದು ಬಡಾವಣೆಯ ವಿಶೇಷತೆ ಏನಂದರೆ ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ತಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಜಂಕ್ಷನ್ ಬಾಕ್ಸ್ಗಳು ಹಾಕಿದ್ದಾರೆ. ತಾವೇನು ಪೋಲ್ ನೋಡ್ತಾ ಇದ್ದೀರೋ ಈ ಪೋಲ್ಗಳೆಲ್ಲ ಬರೀ ಎಲೆಕ್ಟ್ರಿಕ್ ಪೋಲ್ಗಳು. ತಾವು ಲೆಫ್ಟಲ್ಲಿ ಅಬ್ಸರ್ವ್ ಮಾಡಿದರೆ ಜಂಕ್ಷನ್ ಬಾಕ್ಸ್. ಸೊ ಒಂದು 10 ಸೈಟ್ಗೆ ಒಂದು ಜಂಕ್ಷನ್ ಬಾಕ್ಸ್ ಇರುತ್ತೆ ಅಂದಾಜು. ಆ ರೀತಿಯಾಗಿ ಫುಲ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ವಾಟರು, UGD, ಆಸ್ಫಾಲ್ಟಿಂಗ್ ರೋಡು, ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಸಿವಿಕ್ ವರ್ಕ್ಗಳು ಮುಗಿದಿದೆ. ಈವನ್ ಸೈಟ್ ನಂಬರಿಂಗ್ ಕೂಡ ಮಾಡಿದ್ದಾರೆ. ಸ್ಟ್ರೀಟು, ಕ್ರಾಸ್ ನಂಬರು ಪ್ರತಿಯೊಂದು ಆಲ್ಮೋಸ್ಟ್ ಮುಗಿದಿದೆ. ನನ್ನ ಪ್ರಕಾರ ಹತ್ತತ್ರ 90 to 95% ವರ್ಕ್ ಮುಗಿದಿದೆ ಅಂತಲೇ ಹೇಳ್ಬೋದು. ಖುಷಿಯಾದ ವಿಷಯ ಏನಂದರೆ, ಕರ್ನಾಟಕ ಹೈಕೋರ್ಟ್ ಅವರು BDA ಅವರಿಗೆ ತಾವು ಅಪ್ಲಿಕೇಶನ್ನ ಕಾಲ್ ಮಾಡ್ಬೋದು ಅಂತ ಕೂಡ ಓಕೆ ಕೊಟ್ಟಿದ್ದಾರೆ. ಸೊ ಬರುವ ಆಗಸ್ಟ್ 5ರಂದು ಅಪ್ಲಿಕೇಶನ್ನ ಕಾಲ್ ಮಾಡುವ ಸಂಭವ ಇದೆ. ನೋಡಿ, ಭಾಳಷ್ಟು ಜನ ಭಾಳಷ್ಟು ತಿಂಗಳಲ್ಲ ವರ್ಷಗಳಿಂದ ಕಾಯ್ತಾಯಿದ್ರು ಈ ಒಂದು ಬಡಾವಣೆ ಅಲಾಟ್ಮೆಂಟ್ ಅಥವಾ ಅಪ್ಲಿಕೇಶನ್ನ ಯಾವಾಗ ಕಾಲ್ ಮಾಡ್ತಾರೆ ಅಂತ. ಸೊ BDA ಅವರು ಸದ್ಯಕ್ಕೆ ಮುಂದಿನ ತಿಂಗಳು ಜಸ್ಟ್ ಅಪ್ಲಿಕೇಶನ್ನ ಕಾಲ್ ಮಾಡ್ತಾರೆ. ಅಲಾಟ್ಮೆಂಟು ಇಮಿಡಿಯೇಟಾಗಿ ಆಗಲ್ಲ. ಸೊ ಅದು ಮತ್ತೆ ಮೇ ಬಿ ಹೈಕೋರ್ಟ್ ಅವರ ಡೈರೆಕ್ಷನ್ ಪ್ರಕಾರ ಅಲಾಟ್ಮೆಂಟ್ ಯಾವಾಗ ಆಗಬೇಕು ಆವಾಗ ಮಾಡ್ತಾರೆ. ಸದ್ಯಕ್ಕೆ ಮುಂದಿನ ತಿಂಗಳು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ನಾನು ಪ್ರತಿಯೊಂದು ಸೈಟಿನ ಬೆಲೆ ಎಷ್ಟಾಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ BDA ಅವರು ಮೊದಲನೇದಾಗಿ ಭೂ ಮಾಲೀಕರಿಗೆ, ಅಂದರೆ ಲ್ಯಾಂಡ್ ಲಾಸರ್ಸ್ ಯಾರಿದ್ದಾರೆ ನೋಡಿ, ಈ ಒಂದು ಬಡಾವಣೆ ನಿರ್ಮಾಣಕ್ಕೆ ಅವರ ಲ್ಯಾಂಡ್ ಅಥವಾ ಭೂಮಿ ಯಾರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕಾಂಪನ್ಸೇಷನ್ ರೀತಿಯಲ್ಲಿ ಕೆಲವೊಂದಿಷ್ಟು ಸೈಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಮೊದಲು ಭೂ ಮಾಲೀಕರಿಗೆ ಸೈಟ್ಗಳನ್ನು ಅಲಾಟ್ ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ. ಸೊ ಹಂಗಾಗಿ ಅವ್ರಿಗೆ ಮೊದಲು ಸೈಟ್ ಅಲಾಟ್ಮೆಂಟ್ ಆಗಿ ಆಮೇಲೆ ಜನರಲ್ ಪಬ್ಲಿಕ್ಕಿಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ತದನಂತರ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀನಿಯಾರಿಟಿ ಮೇಲೆ ಯಾರ್ದು ಹೈಯೆಸ್ಟ್ ಅಟೆಂಪ್ಟ್ಗಳಾಗಿದೆ ಸೊ ಅವ್ರಿಗೆ, ಅಥವಾ ಯಾರ್ಯಾರಿಗೆ ಏನೇನು ಕೋಟಾಗಳಿದೆ, ಕೆಲವ್ರಿಗೆ ಗೌರ್ಮೆಂಟ್ ಕೋಟಾ, ಮಿಲಿಟ್ರಿ ಕೋಟಾ, ಸೀನಿಯರ್ ಸಿಟಿಸನ್ ಕೋಟಾ, EWS ಕೋಟಾ, ಈ ಥರ ಹಲವಾರು ಕೋಟಾಗಳಿದೆ. ಅದರ ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳ ಮೇಲೆ ತೀರ್ಮಾನ ಮಾಡಿ ಯಾರಿಗೆ ಯಾವ ಸೈಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ BDA ಅವರು. ಸೊ ತಾವು ಅಬ್ಸರ್ವ್ ಮಾಡಬೇಕು, ಈ ಲೇಔಟು ಭಾಳ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲ ಕಡೆ 80 ಫೀಟ್ ರೋಡು, 100 ಫೀಟ್ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸರ್ಕಲ್ಗಳು. ಬಹುಶಃ ಇದೇ ಮೊದಲನೇ ಲೇಔಟ್ ಅನಿಸುತ್ತೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರ್ತಕ್ಕಂಥ ಲೇಔಟು ಬೀಯಿಂಗ್ ಡೆವಲಪ್ಡ್ ಬೈ BDA. ಸರಿ, ಬನ್ನಿ ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಅದು ಬಂದು ಸೈಟಿನ ಬೆಲೆ. ಸೊ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ, ಸೊ BDA ಅವರಿಂದ ಈಗ ಆಲ್ರೆಡಿ ಒಂದು ಸರ್ಕ್ಯುಲರ್ ಅಥವಾ ನೋಟಿಸ್
ಇಶ್ಯೂ ಆಗಿದೆ. ಸೊ ಇಲ್ಲಿ ಪ್ರತಿಯೊಂದು ಸೈಟಿನ ಬೆಲೆ ಪ್ರತಿ ಸ್ಕ್ವೇರ್ ಫೀಟ್ಗೆ, ಪ್ರತಿಯೊಂದು ಸೈಟಿನ ಬೆಲೆ ಅಂತ ಹೇಳೋಕ್ಕಾಗಲ್ಲ, ಪರ್ ಸ್ಕ್ವೇರ್ ಫೀಟು 6,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ನಿಗದಿಪಡಿಸಿದ್ದಾರಂತೆ. ತಾವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು, ಸರ್ಕ್ಯುಲರ್ ಕೂಡ ಬಂದಿದೆ. ಬಟ್ ಇದೇ ಫೈನಲ್ಲ ಅಂತ ನಾನು ಈಗಲೇ ಹೇಳೋದಕ್ಕೆ ಹೋಗಲ್ಲ. ಯಾಕಂದರೆ ಅಧಿಕೃತವಾಗಿ ಬಿ ಡಿ ಅವರು ಪ್ರೆಸ್ ನೋಟ್ ಅಥವಾ ಪ್ರೆಸ್ ರಿಲೀಸ್ನಲ್ಲಿ ಬಿಟ್ಟರೆ ಅಥವಾ ಅವ್ರ ವೆಬ್ಸೈಟ್ನಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ರೆ ಇದೇ ಅಧಿಕೃತ ಮತ್ತು ಫೈನಲ್ ಅಂತ ನಾವು ಡಿಕ್ಲೇರ್ ಮಾಡ್ಬೋದು. ಈಗ ಸದ್ಯಕ್ಕೆ ನಮಗೆ ಬೇರೆ ಒಂದು ಮೂಲದಿಂದ ಬಂದಿರತಕ್ಕಂಥದ್ದು, ಹಂಗಾಗಿ ಬಟ್ ಮೇ ಬಿ ಇದೇ ಫೈನಲ್ ಆಗ್ಬೋದು. ಯಾಕಂದರೆ ನೀವು ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ಬೋದು ಈ ವಿಡಿಯೋದಲ್ಲಿ, ಸುತ್ತ ಮನೆಗಳಿದೆ. ಸೊ ಮಧ್ಯದಲ್ಲಿ ಒಂದು ಲೇಔಟ್ ಮಾಡಿರೋದು, ಹಂಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಪ್ರೈಸು ನಮಗೂ ಇಷ್ಟೊಂದು ಜಾಸ್ತಿ ಇಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಹತ್ತತ್ರ ಒಂದು 4,500 5,000 ಮಾಡ್ಬೋದು ಅಂದ್ಕೊಂಡಿದ್ವಿ. ಬಟ್ ಡ್ಯೂ ಟು ಫಂಡ್ ಕ್ರಂಚ್ 6,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ನಿಗದಿಪಡಿಸಿದ್ದಾರೆ. ಅಂದರೆ ಪ್ರತಿ ಚದರ ಅಡಿಗೆ ಪ್ರತಿ ಅಡಿಗೆ 6,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅಂದರೆ 30-40 ಸೈಟ್ಗೆ, ಅಂದರೆ ಒಂದು 1,200 ಅಡಿ ಇರ್ತಕ್ಕಂಥ 30-40 ಸೈಟ್ಗೆ 72 ಲಕ್ಷ ರೂಪಾಯಿ ಆಗುತ್ತೆ. ಈ 72 ಲಕ್ಷಕ್ಕೆ ಆಗೋಯ್ತಾ? ಇಲ್ಲ, ಇದ್ರ ಮೇಲೆ ತಮಗೆ 7.65% ರಿಜಿಸ್ಟ್ರೇಷನ್ ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ. ಸೊ ಯಾರಾದರೂ ಅಲಾಟ್ಮೆಂಟ್ಗೆ ಅಪ್ಲೈ ಮಾಡ್ತಾಯಿದ್ರೆ ಮೊದಲು ತಾವು 12.5% ಅಂದರೆ 12.5% ಇನಿಷಿಯಲ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಭಾಳಷ್ಟು ಜನ ಇಲ್ಲೇ ಫಿಲ್ಟರ್ ಆಗೋಯ್ತಾರೆ. ಯಾಕಂದರೆ 72 ಲಕ್ಷ ಪ್ಲಸ್ 7.65% ಅಂದರೆ ತಮಗೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ 5.5 ಲಕ್ಷ ಆಗುತ್ತೆ. ಸೊ ಟೋಟಲು ಒಂದು 30-40 ಸೈಟ್ಗೆ ನಿಮಗೆ 77,50,000 ರೂಪಾಯಿ ಆಗುತ್ತೆ. ಸೊ ಹತ್ತತ್ರ 80 ಲಕ್ಷ ಅಂತಲೇ ಇಟ್ಕೊಳ್ಳಿ. ಸೊ ಭಾಳಷ್ಟು ಜನ ಕನ್ಸ್ಕೊಂಡಿರ್ತಾರೆ 20-30 ವರ್ಷದಿಂದ ಒಂದು ಬಿ ಡಿ ಎ ಸೈಟ್ನ ತಗೋಬೇಕು ಅಂತ. ನಿಜ ಹೇಳ್ಬೇಕಂದ್ರೆ ಅವ್ರ ಕನಸೆಲ್ಲ ನುಚ್ಚು ನೂರಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 77.5 ಲಕ್ಷ ಏನು ಸ್ಮಾಲ್ ಅಮೌಂಟ್ ಅಲ್ಲ. ಯಾಕಂದರೆ ಲಾಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ ಸೈಟ್ ಅಲಾಟ್ ಮಾಡಿದಾಗ 25 ಲಕ್ಷ ಇತ್ತು. 25 ಲಕ್ಷದಲ್ಲಿ 77.5 ಲಕ್ಷ ಹೇಳಿ, ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಯಾರಿಗೂ ಕೂಡ ಈ ಒಂದು ಶಾರ್ಟ್ ಟೈಮ್ನಲ್ಲಿ ಇಷ್ಟೊಂದು ಅಮೌಂಟು ಅರೇಂಜ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಬ್ಯಾಂಕ್ ಲೋನ್ ಕೊಡೋದಕ್ಕೆ ರೆಡಿ ಇದ್ದಾರೆ ಬ್ಯಾಂಕ್ಗಳು, ಬಟ್ ನಮಗೆ ಎಲಿಜಿಬಿಲಿಟಿ ಇರಬೇಕಲ್ವಾ. ಸೊ ಎಲಿಜಿಬಿಲಿಟಿ ಕಂಡೀಷನ್ ಇರಬೇಕು. ಇವಾಗ ಕೈನಲ್ಲಿ ನಾವು ಒಂದು 25 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಇನ್ನೂ 50 ಲಕ್ಷ ಲೋನ್ ತೊಗೋಬೇಕು. ಆ 50 ಲಕ್ಷ ಲೋನ್ ತೊಗೊಂಡು ನಾವು ಸಾಲ ತೀರಿಸೋದು ಇವಾಗ. ಬರೀ ಸೈಟ್ಗೆ 50 ಲಕ್ಷ ಲೋನ್ ತೊಗೊಬಿಟ್ರೆ ಇನ್ನು ಮನೆ ಕಟ್ಟೋದಕ್ಕೆ ಇನ್ನೊಂದು 50 ಲಕ್ಷ ಲೋನ್ ತೊಗೋಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೇಳ್ತಾಯಿದ್ದೀನಿ, ದುಡ್ಡಿರೋರ್ಗೆ ಹೇಳ್ತಾಯಿಲ್ಲ ನಾನು. ಬಡವರು ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರನ್ನ ತಗೊಂಡ್ರೆ ಇದು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಸೈಟು ಪ್ಲಸ್ ಮನೆ ಎಲ್ಲ ಸೇರಿ 1 ಕೋಟಿ ಕ್ರಾಸ್ ಆಗಿಬಿಡುತ್ತೆ ನೋಡಿ. ಇನಿಷಿಯಲ್ ಡೆಪಾಸಿಟ್ ಅಮೌಂಟೇ ಒಂದು 30-40 ಸೈಟ್ಗೆ ನೀವು 9 ಲಕ್ಷ ಕಟ್ಟಬೇಕಾಗುತ್ತೆ, 12.5% ಅಂದ್ರೂ. ಓಕೆನಾ? ಸೊ EWS ಅವ್ರಿಗೆ ಇನ್ನು 2 BHK ಫ್ಲ್ಯಾಟ್ ಕಟ್ಟಿ ಕೊಡ್ತೀವಿ ಅನ್ನೋ ಮಾತು ಕೂಡ ಇದೆ. ಈ ಒಂದು ಸರ್ಕ್ಯುಲರಲ್ಲಿ ತಾವು ನೋಡ್ಬೋದು. ಅವ್ರಿಗೆ ಸೈಟ್ ಕೊಡ್ತಾರೋ ಅಥವಾ ಫ್ಲ್ಯಾಟ್ ಕೊಡ್ತಾರೋ ಇನ್ನೂ ಗ್ಯಾರಂಟಿ ಇಲ್ಲ. ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ಸೈಟಿನ ಬೆಲೆ ಜಾಸ್ತಿ ಇದೆ. EWS ಅವ್ರಿಗೆ 3,000 ರೂಪಾಯಿ ಹೆಂಗೆ ಕೊಟ್ಟರು ಒಂದು 20-30 ಸೈಟ್ಗೆ 18 ಲಕ್ಷ ರೂಪಾಯಿ ಆಗುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ಸೇರಿ 20 ಲಕ್ಷ ರೂಪಾಯಿ ಆಗಿಬಿಡುತ್ತೆ. ಸೊ ತುಂಬಾ ಕಷ್ಟ ಅಂತ ಹೇಳಿ ತಾವೀಗೇನು ನೋಡ್ತಾ ಇದ್ದೀರೋ ಇದು ಯಶವಂತಪುರದಿಂದ ಹೆಸರುಘಟ್ಟ ರೋಡಿಗೆ ಅಟ್ಯಾಚ್ ಆಗುವಂಥ 100 ಫೀಟ್ ರೋಡು. ಸೊ ಕೆಲಸ ನಡೀತಾ ಇದೆ, ಇನ್ನು ಸ್ವಲ್ಪ ಬಾಕಿ ಇದೆ ರೋಡ್ ಆಸ್ಫಾಲ್ಟಿಂಗ್ ಅಂದರೆ ಟಾರ್ ಹಾಕುವಂಥದ್ದೆಲ್ಲ. ಸೊ ಆದಷ್ಟು ಬೇಗ ಮುಂದಿನ ತಿಂಗಳು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಬೇಗ ಕಾಲ್ ಮಾಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ಬಡಾವಣೆಯಲ್ಲಿ ಸೈಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರು ಮೊದಲು ಮಾನಸಿಕವಾಗಿ ಸಿದ್ಧರಾಗಬೇಕು. ಯಾಕಂದರೆ ಅಮೌಂಟ್ ತುಂಬ ಯೂಜ್ ಅಮೌಂಟ್ ಇದೆ, 77.5 ಲಕ್ಷ ಆಗುತ್ತೆ. ಸೊ ಇದೇ ಫೈನಲ್ ಪ್ರೈಸ್. ಆದರೆ ಒಂದು 30-40 ಸೈಟಿಗೆ ನೀವು ಹತ್ತತ್ರ 80 ಲಕ್ಷ ಅಂದರೆ ಒಂದು 40-60 ಸೈಟಿಗೆ 1.5 ಕೋಟಿ ಇಟ್ಕೋಬೇಕು. ಲೇಔಟ್ ಏನೋ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ತಾವೇ ನೋಡ್ಬೋದು. ಎಲ್ಲ ವೈಡ್ ರೋಡ್ಸು, ಪಾರ್ಕ್ಗೆ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಎಲ್ಲ ಬೇಸಿಕ್ ಸಿವಿಲ್ ವರ್ಕ್ ಮುಗಿಸ್ಬಿಟ್ಟಿದ್ದಾರೆ. ಕಾಲುವೆಗಳಾಗಿರ್ಬೋದು, ಮೋರಿಗಳಾಗಿರ್ಬೋದು, ಕಲ್ವರ್ಟ್ಸು, ಸರ್ಕಲ್ಸು ಪ್ರತಿಯೊಂದು ಮಾಡಿದ್ದಾರೆ. ವೆರಿ ಸೂನ್ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಬಟ್ ದುಡ್ಡು, ಮೇಯ್ನ್ ದುಡ್ಡು ಬೇಕಾಗಿ ವಿಟಮಿನ್ M ರೆಡಿ ಮಾಡ್ಕೋಬೇಕು. ಸೊ ಇದಕ್ಕೆ
ಎಲ್ಲ ತಮ್ಮಲ್ಲಿ ಏನೇನಿದೆ ಸೇವಿಂಗ್ಸು ಅದನ್ನೆಲ್ಲ ಆದಷ್ಟು ಬೇಗ ಅರೇಂಜ್ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ BDA ಸೈಟ್ ತೊಗೋಬೇಕು ಅನ್ನೋದು ಒಂದು ಕನಸು. ಸೊ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವನಾಗಿರೋದ್ರಿಂದ ಸೊ ಆ ಒಂದು ಸೆಂಟಿಮೆಂಟ್, ಆ ಒಂದು ಎಮೋಷನ್ ಏನು ಅಂತ ನನಗೆ ಬಹಳನೇ ಚೆನ್ನಾಗಿ ಅರ್ಥ ಆಗಿದೆ ಈಗ ಆಲ್ರೆಡಿ. ಸೊ ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಒಂದು ವಿಡಿಯೋ ಮಾಡಲೇಬೇಕಂತೇಳಿ ಮೈಸೂರಿಂದ ಬೆಂಗಳೂರಿಗೆ ಬಂದು ಈ ಒಂದು ವಿಡಿಯೋ ಖುದ್ದಾಗಿ ನಾನೇ ಮಾಡಿರುವಂಥ ವಿಡಿಯೋ ಇದು. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ, ಹಾಗೆ ನಮ್ಮ ವಿಡಿಯೋನ ಹೈಪ್ ಮಾಡಿ, ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಒಂದು ಲೇಔಟ್ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಬಗ್ಗೆ ಇನ್ನೂ ಏನೇ ಮಾಹಿತಿ ಬಂದರೂ ಕೂಡ ನೀವು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ಸು ಕ್ಲಾರಿಫಿಕೇಷನ್ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.